ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಗ್ರ್ಯಾಂಡ್ ಬ್ರೈಡಲ್ ಕ್ರೋಶಾ ಡಿಸೈನ್ ತೋರಿಸ್ತಾ ಇದ್ದೀನಿ. ಸೊ ಇದನ್ನು ಸುಮಾರು ವರ್ಷಗಳಿಂದ ತೋರಿಸಿದ್ದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ಎಲ್ಲರಿಗೂ ತುಂಬ ಇಷ್ಟ, ತುಂಬ ಜನ ಹಾಕಿಸ್ಕೊಂಡಿದ್ದಾರೆ, ತುಂಬ ಜನ ಹಾಕ್ಕೊಂಡಿದ್ದಾರೆ. ಸೊ ಇದು ರಿಸೆಪ್ಷನ್ ಸ್ಯಾರಿ ಫ್ರೆಂಡ್ಸ್, ಒಂದು ರಿಚ್ ರಿಸೆಪ್ಷನ್ ಸ್ಯಾರಿ. ಆ್ಯಸ್ ಯೂಶುವಲ್ 6 ಎಳೆ ದಾರ ತೊಗೊಂಡು ಗಂಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬಾರ್ಡರ್ ಕಲರ್ ಬಿಟ್ಟು ಸಾರಿ ಕಲರ್ ಯೂಸ್ ಮಾಡ್ತಾ ಇದ್ದೀನಿ. ಅಂದರೆ ಪಲ್ಲು ಒಂದು ಕಲರ್ ಇದೆ ಅಲ್ವಾ, ನೆಕ್ಸ್ಟ್ ಕಲರ್ ಸಾರಿ ಬಾಡಿ ಕಲರ್ ಹಾಕೋತಾ ಇದ್ದೀನಿ. ಸ್ಟಾರ್ಟಿಂಗ್ 2 ಸತಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಒಂದು ಸಿಂಗಲ್ ಕ್ರೋಶೆ, ಇನ್ನೂ ಒಂದು ಟೈಮ್ ಸಿಂಗಲ್ ಕ್ರೋಶೆ. ಬೇಕಂದರೆ ಇನ್ನೊಂದು ಟೈಮ್ ಸಿಂಗಲ್ ಕ್ರೋಶೆ ಮಾಡ್ಬೋದು. ಇಲ್ಲಿ ನಾನು 2 ಚೈನ್ ಡೈರೆಕ್ಟಾಗಿ ತೊಗೊಂಡಿದ್ದೀನಿ. 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಟೈಮ್ ದಾರ ಸುತ್ಕೊಂಡಿದ್ದೀನಿ. ಪಕ್ಕದಲ್ಲೇ ಒಂದು ಪಾಯಿಂಟಷ್ಟು ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 3 ದಾರ ಇರುತ್ತೆ ನೀಡಲ್ ಮೇಲೆ. ಫಸ್ಟ್ 2 ದಾರ ಒಂದು ಮಾಡ್ಕೊಳ್ಳೋಣ, ಮತ್ತೆ 2 ದಾರ ಒಂದು ಮಾಡ್ಕೊಳ್ಳೋಣ. ಅಲ್ಲಿ ಡಬಲ್ ಕ್ರೋಶೆ ಆಗುತ್ತೆ ಫ್ರೆಂಡ್ಸ್. ಫಸ್ಟ್ ಟೂ ಚೈನ್ ಹಾಕ್ಕೊಂಡಿದ್ದೀನಿ, ಆಮೇಲೆ ಒಂದು ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಸೊ 2 ಚೈನು ಡಬಲ್ ಕ್ರೋಶೆ. ಅದಾದಮೇಲೆ ಒಂದು ಚೈನ್ ಮಾಡ್ಕೊಳ್ಳೋಣ. ಒಂದು ಚೈನ್ ಮಾಡಿಕೊಂಡು ಒಂದು ಸ್ವಲ್ಪ ದಾರ ಮೇಲೆ ಮಾಡೋಣ ಫ್ರೆಂಡ್ಸ್. ಸೆಕೆಂಡ್ ಚೈನಲ್ಲಿ ಒಂದು ಚಿಕ್ಕ ಬೀಡನ್ನ ಇನ್ಸರ್ಟ್ ಮಾಡೋಣ. 2ನೇ ಚೈನಲ್ಲಿ ಒಂದು ಚಿಕ್ಕ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಸೊ ಒಂದು ಚೈನ್ ಹಾಕ್ಕೊಂಡು ಸ್ವಲ್ಪ ದಾರ ಮೇಲೆ ಮಾಡಿ ಒಂದು ಬೀಡನ್ನ ಹಾಕಿ ಬೀಡ್ ಲಾಕ್ ಮಾಡ್ತೀನಿ. ಇನ್ನೂ ಒಂದು ಚೈನ್ ಹಾಕ್ಕೋತೀನಿ. ಸೊ ಒಟ್ಟು 3 ಚೈನ್ ಹಾಕೊಂಡಿದ್ದೀನಿ. ಸೆಂಟರ್ ಚೈನಲ್ಲಿ ಒಂದು ಬೀಡನ್ನ ಹಾಕ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ 2 ಚೈನು, ಒಂದು ಕಂಬ, ಇಲ್ಲಿ 3 ಚೈನ್ ವಿತ್ ಬೀಡ್. ಸೊ ಮತ್ತೆ ನೀಡಲ್ ಮೇಲೆ ಒಂದು ಟೈಮ್ ದಾರ ಸುತ್ಕೋಬೇಕು. ಈ 2 ಚೈನು ಮತ್ತು ಡಬಲ್ ಕ್ರೋಶೆ ಇರುತ್ತಲ್ಲ ಫ್ರೆಂಡ್ಸ್, ಅಲ್ಲಿ ಸೆಂಟ್ರಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 3 ದಾರ ಇರುತ್ತೆ ಇಲ್ಲಿ ಕೂಡ. ಫಸ್ಟ್ 2 ದಾರ ಒಂದು ಮಾಡ್ಕೊಳ್ಳೋಣ, ಮತ್ತೆ 2 ದಾರ ಒಂದು ಮಾಡ್ಕೊಳ್ಳೋಣ, ಡಬಲ್ ಕ್ರೋಶೆ. ಸೊ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸೇಮ್ ಗ್ಯಾಪಲ್ಲಿ ಹೋಗಿ ದಾರನ ತಂದು 2 ದಾರ ಒಂದು ಮಾಡ್ಕೊಳ್ಳೋಣ, ಮತ್ತೆ 2 ದಾರ ಒಂದು ಮಾಡ್ಕೊಳ್ಳೋಣ. ಸೊ ಈ ರೀತಿ ಇನ್ನು 3 ಕಂಬಗಳನ್ನ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಇನ್ನು 2 ಹಾಕಿದ್ರೂ ನಡೆಯುತ್ತೆ, 4 ಕಂಬ ಹಾಕ್ಕೋಬೋದು ಬೀಡು ಚೈನ್ಸ್ ಬಿಟ್ಟು. ಸೊ ಇಲ್ಲಾಂದರೆ 5 ಡಬಲ್ ಕ್ರೋಶೆ ಕೂಡ ಹಾಕ್ಕೋಬೋದು. ನಾನಿಲ್ಲಿ 5 ಹಾಕ್ಕೋತಾ ಇದ್ದೀನಿ. ಪ್ರೀವಿಯಸ್ ಟೈಮ್ 4 ಹಾಕ್ಕೊಂಡಿದ್ದೆ ಫ್ರೆಂಡ್ಸ್, ಇಲ್ಲಿ 5 ಹಾಕಿದ್ದೀನಿ ಕಂಬಗಳನ್ನ. ನಿಮಗೆ ಎಷ್ಟಾಗುತ್ತೆ ಅಷ್ಟು ಹಾಕ್ಕೋಬೋದು. ಸೊ 4 ಸಾಕಾಗುತ್ತೆ, ಇಲ್ಲ 5 ಹಾಕ್ಕೊಳ್ಳೋರು 5 ಹಾಕೋ. ಚೂರು ವಿಡ್ತ್ ಕಾಣುತ್ತೆ, ಚೂರು ಅಗಲ ಕಾಣಿಸುತ್ತೆ. ಸೊ ಈ ರೀತಿ ಸ್ಲ್ಯಾಂಟಿಂಗ್ ಆರ್ಚಾದ್ಮೇಲೆ 6ನೇ ಕಂಬಕ್ಕೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಅದು ಬಟ್ಟೆಗೆ ಹಾಕ್ಕೋಬೇಕು, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಚೆಕ್ ಮಾಡಿ. ಸೊ ಸೇಮ್ ಪಾಯಿಂಟಿಗೆ, ಇನ್ನು ಲೆಫ್ಟಿಗೆ ಒಂದು ಪಾಯಿಂಟ್ ಲೆಫ್ಟಿಗೆ ನೀಡಲ್ನ ಹಾಕಿ ದಾರನ ತಂದು 2 ದಾರ ಒನ್ ಟೈಮ್, 2 ದಾರ ಒನ್ ಟೈಮು ಒಂದು ಕಂಬ ಮಾಡ್ಕೋತೀನಿ. ಅಲ್ಲಿಂದ ಒಂದು ಚೈನ್, ಸ್ವಲ್ಪ ದಾರ ಮೇಲೆ ಮಾಡಿ ಒಂದು ಬೀಡನ್ನ ಇನ್ಸರ್ಟ್ ಮಾಡೋಣ. ಒಂದು ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್, ಇನ್ನೊಂದು ಚೈನ್. ಸೊ ಈ ರೀತಿ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸೊ ಕಂಬದ ಕೆಳಗಡೆ ನೀಡಲ್ನ ಹಾಕಿ ದಾರ ಅಂತಂದು 3 ದಾರ ಇರುತ್ತಲ್ವ, ಫಸ್ಟ್ 2 ದಾರ ಒಂದು ಮಾಡ್ಕೊಳ್ಳೋಣ, ಮತ್ತೆ 2 ದಾರ ಒಂದು ಮಾಡ್ಕೊಳ್ಳೋಣ. ಈ ರೀತಿ ಡಬಲ್ ಕ್ರೋಶೆ ಮಾಡ್ಕೊಂಡು ಹೋಗೋಣ. ಸೊ ಡಬಲ್ ಕ್ರೋಶೆ 5 ಸತಿ ಡಬಲ್ ಕ್ರೋಶೆ ಮಾಡ್ಕೋಬೇಕು ಫ್ರೆಂಡ್ಸ್. 4 to 5 ಟೈಮ್ಸ್, 4 ಇಲ್ಲ 5 ಟೈಮ್ಸ್ ಹಾಕ್ಕೊಳ್ಳಿ. ನಾನಿಲ್ಲಿ 5 ಟೈಮ್ಸ್ ಹಾಕ್ಕೋತಾ ಇದ್ದೀನಿ. ಸೊ 5 ಟೈಮ್ಸ್ ಹಾಕ್ಕೊಂಡು 6th ಟೈಮ್ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಅದು ಎಲ್ಲಿಗೆ ಬರುತ್ತೆ ಸಾರಿ ಮೇಲೆ ಅಲ್ಲಿಗೆ ಡೈರೆಕ್ಟಾಗೆ ಕಂಬ ಹಾಕ್ಕೋಬೇಕು. ಸೊ ಇಲ್ಲಿ ಕಂಬ ಮಾಡಿಕೊಂಡು ಒಂದು ಚೈನ್ ಮಾಡಿ ಸ್ವಲ್ಪ ದಾರ ಮೇಲೆ ಮಾಡಿ ಒಂದು ಬೀಡನ್ನ ಹಾಕೋಣ, ಬೀಡ್ ಲಾಕ್ ಮಾಡಿ ಇನ್ನೂ ಒಂದು ಚೈನ್ ಹಾಕೋಣ. ಸೊ ಈ ರೀತಿ ಸ್ಯಾರಿ ಪೂರ್ತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಇಲ್ಲಿ ಕಂಬಗಳನ್ನ ಫಿಲ್ ಮಾಡ್ಕೊಳ್ಳೋಣ, 5 ಕಂಬಗಳನ್ನ. ಸೊ ಇದೇ ರೀತಿ ಸ್ಲ್ಯಾಂಟಿಂಗ್ ಆರ್ಚಸ್ನ ಸೇಮ್ ಸೈಜಲ್ಲಿ, ಸೇಮ್ ಮೆಷರ್ಮೆಂಟಲ್ಲಿ ಹಾಕ್ಕೊಂಡು ಹೋಗೋಣ. ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ಲೂಸು ಆಗಬಾರ್ದು, ಟೈಟು ಆಗಬಾರ್ದು, ಸ್ಯಾರಿಗೆ ರಿಂಕಲ್ಸ್ ಬರ್ತಿರೋ ರೀತಿ ನೀಟಾಗಿ ಹಾಕ್ಕೊಂಡೋಗಿ. ಬೇಸ್ ಎಷ್ಟು ನೀಟಾಗಿದ್ದರೆ ಡಿಸೈನ್ ಅಷ್ಟು ನೀಟಾಗಿ ಕಾಣಿಸುತ್ತೆ. ಸೊ ನಾನು ಇಲ್ಲಿ ಎಡ್ಜ್ವರೆಗೂ ಹಾಕ್ಕೊಂಡು ಬಂದಿದ್ದೀನಿ. ಲಾಸ್ಟಲ್ಲಿ ಒಂದು ಕಂಬ ಮಾಡ್ಕೊಳ್ಳೋಣ ಡಬಲ್ ಕ್ರೋಶೆ. ಇನ್ನೇನು ಎಂಡ್ ಆಯಿತು ಸ್ಯಾರಿ ಅನ್ನುವಾಗ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ.
ಇಲ್ಲಿ ಒಂದು ಕಂಬ ಮಾಡಿಕೊಂಡು ಇವಾಗ ಟರ್ನ್ ಮಾಡೋಣ ಫ್ರೆಂಡ್ಸ್. ಡಿಸೈನ್ನ ಟರ್ನ್ ಮಾಡ್ಕೊಳ್ಳೋಣ. ಈ ರೀತಿ ಟರ್ನ್ ಮಾಡಿಕೊಂಡು ಇಲ್ಲಿಂದ ಡಿಸೈನ್ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಇಲ್ಲಿ ಸ್ಲ್ಯಾಂಟಿಂಗ್ ಇದು ಫ್ರಂಟ್ ಸೈಡು ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿದ್ದೀವಲ್ಲ, ಈ ಸ್ಲ್ಯಾಂಟಿಂಗ್ ಆರ್ಚ್ ಕಂಬಗಳ ಮೇಲೆ ಹೋಲ್ ಗ್ಯಾಪ್ಸ್ ಇದೆ ನೋಡಿ ಫ್ರೆಂಡ್ಸ್ ಇಲ್ಲಿ. ಸೊ ಪ್ರತಿಯೊಂದು ಹೋಲ್ ಗ್ಯಾಪ್ಸ್ಗೂ ಒಂದೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಹೋಗ್ತೀನಿ. ನೀಡಲ್ನ ಹಾಕೋದು ಹೋಲ್ ಗ್ಯಾಪಿಗೆ ನೋಡಿ, ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಸೇರಿ ಒಂದು ಮಾಡ್ಕೊಳ್ಳೋದು. ಈ ರೀತಿ ಎಷ್ಟು ಸಿಂಗಲ್ ಕ್ರೋಶೆ ಇದೆ ಅಷ್ಟು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳೋಣ. ಸೊ ಅಲ್ಲೂ ಒಂದು ಹಾಕಬೇಕಿತ್ತು ಆ್ಯಕ್ಚುಲಿ. ಈ ಗ್ಯಾಪ್ ಇದೆಲ್ಲ 3 ಚೈನ್ ಗ್ಯಾಪು. ಸೊ ಕಂಬಕ್ಕೆ 3 ಚೈನ್ ಗ್ಯಾಪಿಗೆ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕಿದ್ದೀನಿ. ಅಲ್ಲಿಂದ ಫ್ರೆಂಡ್ಸ್ 5 ಚೈನ್ ಹಾಕೋತೀನಿ ನಾನು, 4ರಿಂದ 5 ಚೈನು. ಸೊ 4 ನಿಮಗೆ ಕಂಜೆಸ್ಟ್ ಆಯಿತು ಅಂದರೆ 5 ಹಾಕ್ಕೊಳ್ಳಿ. ನಾನು 5 ಹಾಕಿರೋದು. 5 ಚೈನ್ ಹಾಕ್ಕೊಂಡು ಸೊ ನೆಕ್ಸ್ಟ್ ಸ್ಲ್ಯಾಂಟಿಂಗ್ ಆರ್ಚ್ ಟಿಪ್ ಇರುತ್ತೆ ನೋಡಿ, ಬೀಡ್ ಮೇಲೆ ಚೈನ್ ಗ್ಯಾಪು. ಸೊ 3 ಚೈನ್ ಹಾಕಿರ್ತೀವಲ್ಲ ಫ್ರೆಂಡ್ಸ್, ಆ ಚೈನು ಮತ್ತು ಕಂಬದ ಮಧ್ಯ ನಾನು ಲಾಕ್ ಮಾಡ್ತೀನಿ. ಮತ್ತೆ 5 ಚೈನ್ ಮಾಡ್ಕೊಳ್ಳೋಣ. 5 ಚೈನ್ ಮಾಡಿಕೊಂಡು ಸೊ ಅಲ್ಲಿ ಟಿಪ್ ಇರುತ್ತೆಲ್ಲ ಕಂಬನೂ ಮತ್ತು ಚೈನ್ ಗ್ಯಾಪು. ಸೊ ಅಲ್ಲಿ ನಾನು ಲಾಕ್ ಮಾಡ್ಕೊಳ್ತೀನಿ. ಪ್ರತಿ ಕಡೆನೂ 5 ಚೈನ್ನ ಹಾಕ್ಕೊಂಡು ಲಾಕ್ ಮಾಡ್ಕೊತಾ ಹೋಗಬೇಕು. ಇದು ಸೆಕೆಂಡ್ ಸ್ಟೆಪ್. ಸಿಂಪಲ್ ಫ್ರೆಂಡ್ಸ್. 5 ಚೈನ್ ಲಾಕ್ ಮಾಡ್ಕೊಂಡು ಹೋಗಬೇಕು. ಸೊ ಈ ರೀತಿ ಕಾಣುತ್ತೆ. ನಮಗೆ ಟೈಟ್ ಅನಿಸ್ಬಾರ್ದು. ಟೈಟ್ ಅನಿಸ್ಬಿಟ್ರೆ ಒಂದು ಸ್ವಲ್ಪ ರಿಂಕಲ್ಸ್ ಬರುತ್ತೆ, ಫಿನಿಶಿಂಗ್ ಚೆನ್ನಾಗಿರಲ್ಲ. ಪ್ರಾಪರಾಗಿರಬೇಕು ಮೆಷರ್ಮೆಂಟು. ಸೊ ಅಂದರೆ ಸ್ಟ್ರೈಟ್ ಲೈನ್ ಟೈಪು ನೀಟಾಗಿ ಬರಬೇಕು. 5 ಚೈನ್ ಹಾಕ್ಕೊಂಡು ಹೋಗೋಣ. ಇದೇ ರೀತಿ ಪೂರ್ತಿ ಸಾರಿ ಹಾಕಿದ್ಮೇಲೆ ನೋಡಿ, ಬ್ಯಾಕ್ ಸೈಡಿಂದ ಅಂದರೆ ಲೆಫ್ಟ್ ಸೈಡಿಂದ ರೈಟ್ ಸೈಡ್ವರೆಗೂ ಹಾಕ್ಕೊಂಡು ಬಂದು ಲಾಸ್ಟಲ್ಲಿ ಒಂದು 2-3 ಚೈನ್ ಎಕ್ಸ್ಟ್ರಾ ಮಾಡಿ ಕಟ್ ಮಾಡಿ ಈ ಕಲರ್ನ ಎಂಡ್ ಮಾಡಿದ್ದೀನಿ. ನೆಕ್ಸ್ಟ್ ಕಲರ್ ತೊಗೊಳ್ಳೋಣ. ಸೊ 2 ಸ್ಟೆಪ್ ಬಂದಿದೆ ಅಲ್ಲ ಫ್ರೆಂಡ್ಸ್. ಫ್ರಂಟ್ ಸೈಡಿಂದ ಒಂದು ಬ್ಯಾಕ್ ಸೈಡಿಂದ ಒಂದು ಹಾಕೊ ಬಂದಿರೋದು. ಇವಾಗ ಕಲರ್ ಚೇಂಜ್ ಮಾಡಿ ಇಲ್ಲೇ ಸ್ಟಾರ್ಟ್ ಮಾಡೋಣ. ಎಕ್ಸ್ಟ್ರಾ ಥ್ರೆಡ್ಸ್ ಎಲ್ಲ ಲಾಸ್ಟಿಗೆ ಗಮ್ ಪೇಸ್ಟ್ ಮಾಡಿ ಕಟ್ ಮಾಡಿಬಿಡಬೇಕು. ಸೊ ನೋಡಿ, ನಾಟ್ ಹಿಂದೆ ಬರೋ ಥರ ಮಾಡಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಎಡ್ಜಲ್ಲಿ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈ 5 ಚೈನ್ ಏನಿದೆ 5 ಚೈನ್ ಒಳಗಡೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. 1 ಟೈಮ್, 2 ಟೈಮ್, 3 ಟೈಮ್. ಇನ್ನೊಂದು ಟೈಮ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. 3 ಸರ್ತಿ ಸಿಂಗಲ್ ಕ್ರೋಶೆ ಮಾಡೋಣ. ಇಲ್ಲಿ ಸ್ಟಾರ್ಟಿಂಗ್ ಮಾತ್ರ 3 ಟೈಮ್ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಅಲ್ಲಿಂದ ಡೈರೆಕ್ಟಾಗಿ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಳ್ಳೋಣ. 1 ಟೈಮ್ ದಾರ ಸುತ್ಕೊಂಡು ನೆಕ್ಸ್ಟ್ 5 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಬರ್ತೀನಿ. ಸೊ ದಾರನ ತೊಗೊಂಡು ಬಂದು 3 ದಾರ ಇರುತ್ತೆ ಇಲ್ಲಿ ಕೂಡ. ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರ 1 ಮಾಡ್ಕೊಳ್ಳೋಣ. 1 ಡಬಲ್ ಕ್ರೋಶೆ ಆಗುತ್ತೆ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸೇಮ್ ಗ್ಯಾಪಲ್ಲಿ ಹೋಗಿ ದಾರನ ತಂದು 3 ದಾರ ಇರುತ್ತಲ್ವ, ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ನೆಕ್ಸ್ಟ್ 2 ದಾರ 1 ಮಾಡ್ಕೊಳ್ಳೋಣ. ಈ ರೀತಿ ಕಂಬಗಳನ್ನ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಬೇಕಂದರೆ ನೀವು ಟ್ರಿಪಲ್ ಕ್ರೋಶೆ ಕೂಡ ನೀವು ಯೂಸ್ ಮಾಡ್ಕೋಬೋದು. ನಾನು ಇಲ್ಲಿ ಬರೀ ಡಬಲ್ ಕ್ರೋಶೆ ಹಾಕೋತಾ ಇದ್ದೀನಿ. ಸೊ ಬೇಕಂದರೆ ಟ್ರಿಪಲ್ ಕ್ರೋಶೆ ಕೂಡ ಮಾಡ್ಕೋಬೋದು. ನೀಡಲ್ ಮೇಲೆ 2 ಸತಿ ಕೂಡ ದಾರ ಸುತ್ಕೋಬೋದು. ಇಲ್ಲ ಇಲ್ಲಿ ಈ ಥರ 1 ಟೈಮ್ ಸುತ್ಕೊಂಡು ಡಬಲ್ ಕ್ರೋಶೆ ಆದರೂ ಮಾಡ್ಕೋಬೋದು. ಇಲ್ಲಿ 5 ಚೈನ್ ಗ್ಯಾಪಲ್ಲಿ ಫ್ರೆಂಡ್ಸ್ 12 ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. 12 ಕಂಬನ ಈ 5 ಚೈನ್ ಗ್ಯಾಪಲ್ಲಿ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಕರೆಕ್ಟಾಗಿ 12 ಹಾಕ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಸ್ಟೆಪ್ಪಿಗೆ ನಮಗೆ ಪ್ರಾಪರಾಗೆ 12 ಇದ್ದರೆ ಕೌಂಟಿಂಗ್ಸ್ ಕರೆಕ್ಟಾಗಿರುತ್ತೆ. ಸೊ ನಾವಿಲ್ಲಿ 12 ಕಂಬಗಳನ್ನ ಫಿಲ್ ಮಾಡ್ಕೋಬೇಕು ಫ್ರೆಂಡ್ಸ್. ಡಬಲ್ ಕ್ರೋಶೆ ಆದರೂ ಸರಿ, ಟ್ರಿಪಲ್ ಕ್ರೋಶೆ ಆದರೂ ಸರಿ. ಈ ರೀತಿ ಡಬಲ್ ಕ್ರೋಶೆ ಮಾಡ್ಕೊಂಡ್ಮೇಲೆ ಸೊ ನೆಕ್ಸ್ಟ್ 5 ಚೈನ್ ಒಳಗಡೆ 1 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. 1 ಟೈಮ್ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಅಲ್ಲಿಂದ ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತು ಸೊ ನೆಕ್ಸ್ಟ್ 5 ಚೈನ್ ಒಳಗಡೆ ನೀಡಲ್ನ ಹಾಕಿ ದಾರ ಅಂತಂದು 3 ದಾರ ಇರುತ್ತಲ್ವ, 2 ದಾರ 1 ಟೈಮ್, 2 ದಾರ 1 ಟೈಮ್, ಆ ಥರ 2 ಸತಿ ಮಾಡಿಕೊಂಡು ಡಬಲ್ ಕ್ರೋಶೆ ಹಾಕ್ಕೋಬೇಕು. ಸೊ ಇಲ್ಲಿ ಕೂಡ 12 ಕಂಬನ ಫಿಲ್ ಮಾಡ್ಕೋಬೇಕು ಫ್ರೆಂಡ್ಸ್. ಈ ಸ್ಟೆಪ್ ಕೂಡ ಈಸಿ ಇದೆ. ಪ್ರತಿ ಸ್ಟೆಪ್ಪು ಈಸಿ ಇದೆ ಫ್ರೆಂಡ್ಸ್. ಇದು ಪ್ರತಿ ಸ್ಟೆಪ್ಪು ಚಿಕ್ಕ ಚಿಕ್ಕ ಡಿಸೈನ್ ಸ್ಟೆಪ್ಪು. ಚಿಕ್ಕ ಚಿಕ್ಕ ಡಿಸೈನ್ 3 ಡಿಸೈನ್ನ ಕಂಬೈನ್ ಮಾಡಿ ಈ ಡಿಸೈನ್ನ ಹಾಕಿರೋದು. ಸೊ ಗ್ರ್ಯಾಂಡಾಗಿ ಕಾಣಿಸುತ್ತೆ ಬ್ರೈಡಲ್ಲಾಗೆ. ನಿಮಗೆ ನೋಡಿ ಯು ಶೇಪ್ ಆರ್ಚ್ ಎಷ್ಟು ನೀಟಾಗಿ ಬಂದಿದೆ. ಒಂದೇ ಶೇಪು 12 ಕಂಬಗಳನ್ನ ಹಾಕ್ಕೊಂಡು ಜಸ್ಟ್ ಒಂದೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಹೋಗಬೇಕು. 1 5 ಚೈನ್ಗೆ 12 ಡಬಲ್ ಕ್ರೋಶೆ, 1 5 ಚೈನ್ಗೆ ಜಸ್ಟ್ ಒಂದು ಲಾಕ್ ಆ ಥರ ಮಾಡಿಕೊಂಡು
ಎಂಡಿಂಗ್ವರೆಗೂ ಬಂದಿದ್ದೀನಿ. ಸೊ ಇಲ್ಲಿವರೆಗೂ ಬಂದು ಇವಾಗ ಕೂಡ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಬೇಕು. ಡಿಸೈನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡ್ತೀನಿ. ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿ ನೋಡಿ ಫ್ರೆಂಡ್ಸ್, ಇಲ್ಲಿ ಕಂಬಗಳಿದೆ ಅಲ್ವಾ, ಅದ್ರ ಮೇಲೆಲ್ಲ ಹೋಲ್ ಗ್ಯಾಪ್ಸ್ ಕಾಣಿಸ್ತಾ ಇದೆ ಅಲ್ವಾ. ಸೊ ಹೋಲ್ ಗ್ಯಾಪ್ಸಿಂದ ನಾವು ನೋಡಿ ಫಸ್ಟು ಹೋಲ್ ಗ್ಯಾಪ್ಗೆ ಸಿಂಗಲ್ ಕ್ರೋಶೆ ಮಾಡ್ತೀನಿ. ಸೆಕೆಂಡ್ ಹೋಲ್ ಗ್ಯಾಪ್ಗೆ 4 ಹೋಲ್ ಗ್ಯಾಪ್ಗೆ 4 ಸತಿ ಸಿಂಗಲ್ ಕ್ರೋಶೆ ಮಾಡಬೇಕು. ಸೊ 4 ಹೋಲ್ ಗ್ಯಾಪಿಗೆ 4 ಟೈಮ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗ್ ಮಾತ್ರ ಈ ರೀತಿ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಸಿಂಗಲ್ ಕ್ರೋಶೆ ಮಾಡಿಕೊಂಡು 4 ಸತಿ ಆದಮೇಲೆ ಇಲ್ಲಿಂದ 5 ಚೈನ್, ಅಗೇನ್ 5 ಚೈನೇ ನಾವು ಬೇಸ್ ಹಾಕ್ಕೊಂಡು ಹೋಗಬೇಕು ಫ್ರೆಂಡ್ಸ್. 5 ಚೈನ್ ಹಾಕ್ಕೋತೀನಿ. ಸೊ ಈ 5 ಚೈನ್ ಹಾಕ್ಕೊಂಡ್ಮೇಲೆ ಈ ಸೈಡಿಂದ ಕೌಂಟ್ ಮಾಡ್ಕೋಬೇಕು ಕಂಬಗಳ ಮೇಲೆ ಹೋಲ್ ಗ್ಯಾಪ್ಸು. 4th 1 2 3 4th ಹೋಲ್ ಗ್ಯಾಪಿಗೆ ನಾವು ಲಾಕ್ ಮಾಡ್ಕೋಬೇಕು. 4ನೇ ಹೋಲ್ ಗ್ಯಾಪ್ಗೆ ನಾವು ಲಾಕ್ ಲೆಫ್ಟ್ ಸೈಡಿಂದ ಕೌಂಟ್ ಮಾಡಬೇಕು. ರೈಟ್ ಸೈಡಿಂದ ಮಾಡಿದ್ರೆ ಕನ್ಫ್ಯೂಸ್ ಆಗಿಬಿಡುತ್ತೆ ಫ್ರೆಂಡ್ಸ್, ಅದಕ್ಕೋಸ್ಕರ ಲೆಫ್ಟಿಂದ ಮಾಡ್ಕೊಳ್ಳೋದು. ಇಲ್ಲಿ 5 ಚೈನ್ ಮಾಡ್ಕೊಳ್ಳೋದು. 5 ಚೈನ್ ಮಾಡಿಕೊಂಡು ನೋಡಿ ಇಲ್ಲಿ ಈ ಸೈಡಿಂದ ಸೆಂಟರ್ ಸಿಂಗಲ್ ಕ್ರೋಶೆ ಹೋಲ್ ಗ್ಯಾಪ್ ಬಿಟ್ಬಿಡಬೇಕು. ಅದಾದಮೇಲೆ ಕಂಬದ ಮೇಲಿರೋದು 4th ಹೋಲ್ ಗ್ಯಾಪ್ಗೆ ನಾವು ಲಾಕ್ ಮಾಡ್ಕೋಬೇಕು. ಸೊ ಅದಕ್ಕೆ 12 ಕಂಬ ಹಾಕಬೇಕು ಅಂದಿದ್ದೆ. ಸೊ ಕೌಂಟಿಂಗ್ಸ್ ಕರೆಕ್ಟಾಗಿ ಬರುತ್ತೆ ಅಂತ. ಮತ್ತು ನಮಗೆ ಇಲ್ಲಿ 5 ಚೈನ್ ಹಾಕಿ ಆ ಸೈಡಿಂದ ಕೌಂಟ್ ಮಾಡ್ಕೋಬೇಕು. ಸೆಂಟರ್ ಮಾಡ್ಕೋಬೇಡಿ, ಆ ಸೈಡಿಂದ 4th ಹೋಲ್ ಗ್ಯಾಪ್ಗೆ ಸೆಂಟರ್ ಸಿಂಗಲ್ ಕ್ರೋಶೆದು ಬಿಟ್ಬಿಡ್ಬೇಕು ನಾವು. 1 2 3 4 ಕಂಬದ ಮೇಲಿರೋ ಹೋಲ್ ಗ್ಯಾಪ್ಸಿಗೆ ಮಾತ್ರ ಕೌಂಟ್ ಮಾಡಿ 4ನೇ ಹೋಲ್ ಗ್ಯಾಪಿಗೆ ಲಾಕ್ ಮಾಡ್ಕೋತೀವಿ. ಈ ರೀತಿ 5 ಚೈನು ಇಲ್ಲಿನೂ ಕೂಡ ಬೇಸ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. 5 ಚೈನ್ ಈ ಸೈಡಿಂದ 4th ಹೋಲ್ ಗ್ಯಾಪ್ಗೆ ಲಾಕ್ ಮಾಡ್ಕೋಬೇಕು. ಅಗೇನ್ 5 ಚೈನ್ ಹಾಕಿ ಆ ಸೈಡಿಂದ ಲೆಫ್ಟ್ ಟು ರೈಟ್ ಕೌಂಟ್ ಮಾಡಿ ಲಾಕ್ ಮಾಡ್ಕೋಬೇಕು. ಸೊ ಈ ರೀತಿ ಕಾಣಿಸುತ್ತೆ. ಸೊ ಈ ರೀತಿ ಪ್ರಾಪರಾಗೆ 5 ಚೈನ್ನ ಲಾಕ್ ಮಾಡಿಕೊಂಡು ಹಾಕ್ಕೊಂಡು ಹೋಗಬೇಕು. ಸೊ ಇಲ್ಲಿ ಈ ಥರ ಬೇಸ್ಗಳೆಲ್ಲ ಹಾಕಿದ್ಮೇಲೆ ಫ್ರೆಂಡ್ಸ್ ಸ್ವಲ್ಪ ನೀಟಾಗಿ ಬರಬೇಕು. ಎಲ್ಲೂ ಟೈಟಾಗಿರಬಾರ್ದು, ಲೂಸ್ ಅನಿಸ್ಬಾರ್ದು. ಸೊ ಅವಾಗ ಮಾತ್ರ ನಿಮಗೆ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೆಕ್ಸ್ಟ್ ಕಲರ್ ಇಲ್ಲಿವರೆಗೂ ಬಂದುಬಿಟ್ಟು ಎಂಡ್ ಮಾಡ್ಕೊಂಡಿದ್ದೀನಿ, ಅಂದರೆ ಬ್ಯಾಕ್ ಸೈಡಿಂದ ಫ್ರಂಟ್ ಸೈಡಿಗೆ ಬಂದು ಎಂಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕೂಡ 4 ಸಿಂಗಲ್ ಕ್ರೋಶೆ ಹಾಕಿ ಎಂಡ್ ಮಾಡಿದ್ದೀನಿ ಫ್ರೆಂಡ್ಸ್. ಸಿಂಗಲ್ ಕ್ರೋಶೆ ಹಾಕಿ ಎಂಡ್ ಮಾಡಿದ್ದೀನಿ. ಸೊ ಅಲ್ಲಿ ಸಿಂಗಲ್ ಕ್ರೋಶೆ ಸ್ಟಾರ್ಟಿಂಗ್ 5 ಚೈನ್ ಪಕ್ಕ ಇರುತ್ತಲ್ಲ, ಅಲ್ಲಿಗೆ ಡೈರೆಕ್ಟಾಗಿ ಇವಾಗ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಕಲರ್. ಸೊ 5 ಚೈನ್ ಎಂಡ್ ಮಾಡಿರ್ತೀವಲ್ಲ ಸಿಂಗಲ್ ಕ್ರೋಶೆ ಹಾಕ್ಕೊಂಡು, ಸೊ ಅಲ್ಲಿಗೆ ನಾನು 2 ಸತಿ ಸಿಂಗಲ್ ಕ್ರೋಶೆ ಮಾಡಿ ಡೈರೆಕ್ಟಾಗಿ ನೀಡಲ್ ಮೇಲೆ 2 ಟೈಮ್ ದಾರ ಸುತ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ 5 ಚೈನ್, ಫಸ್ಟ್ 5 ಚೈನ್ ಬಿಟ್ಟು ನೆಕ್ಸ್ಟ್ 5 ಚೈನ್ ನಮ್ಮ ಸ್ಪೇಸ್ ಕಾಣ್ತಾ ಇದೆಯಲ್ಲ, ಅಲ್ಲಿ ನೀಡಲ್ನ ಹಾಕಿದಾರ ಅಂತಂದು 4 ದಾರ ಇರುತ್ತೆ. ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ನೆಕ್ಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರ 1 ಮಾಡ್ಕೊಳ್ಳೋಣ. ಈ ರೀತಿ ಟ್ರಿಪಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಟ್ರಿಪಲ್ ಕ್ರೋಶೆ ಮಾಡಿ 3 ಚೈನ್ ಮಾಡ್ಕೊಳ್ಳೋಣ ಇವಾಗ. 3 ಚೈನ್. ಸೊ ಟ್ರಿಪಲ್ ಕ್ರೋಶೆ ಮಾಡ್ಕೊಂಡು 3 ಚೈನ್ ಮಾಡಿ, ಸೊ ಆ ಕಂಬದ ಕೆಳಗಡೆ ನೀಡಲ್ನ ಹಾಕೋಣ. ದಾರನ ತೊಗೊಂಡು ಬಂದು 2 ದಾರ ಸೇರಿ 1 ಮಾಡ್ಕೊಳ್ಳೋಣ. ಸೊ ಟ್ರಿಪಲ್ ಕ್ರೋಶೆಗೆ ಪಿಕಾಟ್ ಹಾಕ್ತಾಯಿದ್ದೀನಿ. ಸೊ ಮತ್ತೆ ನೀಡಲ್ ಮೇಲೆ 2 ಟೈಮ್ ದಾರ ಸುತ್ಕೋಬೇಕು. ಸೇಮ್ ಗ್ಯಾಪಲ್ಲಿ ಹೋಗಿ ದಾರನ ತಂದು 3 ದಾರ ಇರುತ್ತಲ್ವ, ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ನೆಕ್ಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರ 1 ಮಾಡ್ಕೊಳ್ಳೋಣ. ಸೊ ಈ ರೀತಿ ಮತ್ತೆ ಟ್ರಿಪಲ್ ಕ್ರೋಶೆ ಮಾಡಿಕೊಂಡು 3 ಚೈನ್ ಮಾಡೋಣ. 3 ಚೈನ್ ಮಾಡಿಕೊಂಡು ಸೊ ಅಲ್ಲಿ ಕಂಬದ ಕೆಳಗಡೆ ನೀಡಲ್ನ ಹಾಕಿ ದಾರನ ತಂದು 2 ದಾರ ಸೇರಿ 1 ಮಾಡ್ಕೊಳ್ಳೋಣ. ಸೊ ಈ ರೀತಿ ಟ್ರಿಪಲ್ ಕ್ರೋಶೆ ವಿತ್ ಪಿಕಾಟ್. ಸೊ ಮತ್ತೆ ಟ್ರಿಪಲ್ ಕ್ರೋಶೆ ಮಾಡಿಕೊಂಡು ಪಿಕಾಟ್ ಹಾಕ್ಬೋದು. ಸೊ ಇದೇ 5 ಚೈನ್ ಗ್ಯಾಪಲ್ಲಿ ಫ್ರೆಂಡ್ಸ್ ನೀವು ಡಬಲ್ ಆರ್ಚ್ ಕೂಡ ಮತ್ತೆ ಎಕ್ಸ್ಟೆಂಡ್ ಮಾಡ್ಕೋಬೋದು. ಸೊ ಹೆವಿ ಆಗುತ್ತೆ ಅಂದರೆ ಈ ಥರ ಪಿಕಾಟ್ಸ್ ಹಾಕ್ಬಿಟ್ಟು ಆರ್ಚ್ ಕಂಪ್ಲೀಟ್ ಮಾಡ್ಕೋಬೋದು. ಸೊ ಇಲ್ಲಾಂದರೆ ನಿಮ್ಮ ಕ್ರಿಯೇಟಿವಿಟಿ ಯಾವ ಥರ ಆದರೂ ಡಿಸೈನ್ ಚೇಂಜ್ ಮಾಡ್ಬೋದು ಫ್ರೆಂಡ್ಸ್. ಇದೊಂದು ಜಸ್ಟ್ ಐಡಿಯಾಗೋಸ್ಕರ ಪ್ರಾಪರ್ ಬೇಸ್ ಹಾಕ್ಕೊಂಡು ಈ ಥರ ಆರ್ಚ್ಸ್ ಹಾಕ್ಕೋಬೋದು. ಮತ್ತೆ ನೀಡಲ್ ಮೇಲೆ 2 ಸತಿ ದಾರ ಸುತ್ಕೋಬೇಕು. ಗ್ಯಾಪಲ್ಲಿ ಹೋಗಿ ದಾರನ ತಂದು 2 ದಾರ 1 ಟೈಮ್, 2 ದಾರ 1 ಟೈಮ್, 2 ದಾರ 1 ಟೈಮು ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳೋಣ. ಟ್ರಿಪಲ್ ಕ್ರೋಶೆ ಮಾಡಿಕೊಂಡು 3 ಚೈನ್ ಮಾಡೋಣ. 3 ಚೈನ್ ಮಾಡಿ ಆ ಕಂಬದ ಕೆಳಗಡೆ ನೀಳೆಲ್ಲ ಹಾಕಿ ದಾರನ ತೊಗೊಬಂದು 2 ದಾರ ಸೇರಿ 1 ಮಾಡ್ಕೊಳ್ಳೋಣ. ಈ ರೀತಿ ಪಿಕಾಟ್ಸು 9 ಪಿಕಾಟ್ಸ್ ಹಾಕ್ಕೋಬೇಕು ಫ್ರೆಂಡ್ಸ್. 9 to 10 ಹಾಕ್ಕೊಳ್ಳಿ. ಸೊ 10 ಕರೆಕ್ಟಾಗಿರುತ್ತೆ ಇದು 5 ಚೈನ್. ಅಂದರೆ ಫ್ರೆಂಡ್ಸ್ ಚೈನು
ಒಬ್ಬೊಬ್ಬರು ಲೂಸಾಗಿ ಹಾಕ್ತಾರೆ, ಅಂದರೆ ಸ್ವಲ್ಪ ದೊಡ್ಡದಾಗಿ ಹಾಕ್ತಾರೆ. ಒಬ್ಬೊಬ್ಬರು ಟೈಟ್ ಮೀನ್ಸ್ ಚಿಕ್ಕ ಚಿಕ್ಕ ಚೈನ್ಸ್ ಇರುತ್ತೆ, ಸೊ ಸಣ್ಣಗೆ ಹಾಕ್ತಾರೆ, ಸಣ್ಣ ವರ್ಕ್ ಅಂತೀವಿ ಆ ಥರ ಹಾಕ್ತಾರೆ. ಸೊ ಅದು ಲೆಂತ್ ಡಿಫರ್ ಆಗುತ್ತೆ. ಆವಾಗ ನೀವು ಕಂಬನ ಕರೆಕ್ಟಾಗಿ ಎಷ್ಟು ಇಡ್ಸುತ್ತೆ, ನಿಮಗೆ ಎಷ್ಟು ಇಡ್ಸುತ್ತೆ ಕರೆಕ್ಟಾಗಿ ಪ್ರಾಪರಾಗಿ ನೋಡ್ಕೊಂಡು ನೀವು ಮಾಡ್ಕೋಬೇಕು. ಸೊ 9 ಇಡ್ಸಿದ್ರೆ 9, 10 ಇಡ್ಸಿದ್ರೆ 10. ನಾನು ಡೈರೆಕ್ಟಾಗಿ ಆ 5 ಚೈನ್ ಸಿಂಗಲ್ ಕ್ರೋಶೆ ಇರುತ್ತಲ್ಲ ಅಲ್ಲೇ ಡೈರೆಕ್ಟಾಗಿ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಸೊ ಪಿಕಾಟ್ಸ್ ಟ್ರಿಪಲ್ ಕ್ರೋಶೆ ಹಾಕಿ ಪಿಕಾಟ್ಸ್ ಹಾಕಿದ್ಮೇಲೆ ಡೈರೆಕ್ಟಾಗಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ 5 ಚೈನ್ ಒಳಗಡೆ ಜಸ್ಟ್ ಸಿಂಗಲ್ ಕ್ರೋಶೆನೇ ಮಾಡ್ಕೋಬೇಕು. ಇಲ್ಲಿ ನಮಗೆ ಕುಚ್ಚು ಬರುತ್ತೆ. 2 ದಾರ ಸೇರಿ 1 ಟೈಮ್, 2 ದಾರ ಸೇರಿ 1 ಟೈಮ್, ಈ ಥರ 4 ಸಿಂಗಲ್ ಕ್ರೋಶೆ ಹಾಕೋತೀನಿ ಅಷ್ಟೇ. ಮತ್ತು ಸಿಂಗಲ್ ಕ್ರೋಶೆ ಇದೆ ಅಲ್ವಾ, ಅಲ್ಲಿ ಕೂಡ 1 ಟೈಮ್ ಸಿಂಗಲ್ ಕ್ರೋಶೆ, 4 ಟೈಮ್ ಸಿಂಗಲ್ ಕ್ರೋಶೆ ಮಾಡಿ, ಅಲ್ಲಿ ಸಿಂಗಲ್ ಕ್ರೋಶೆ ಇರುತ್ತೆ ಅಲ್ವಾ ಆಲ್ರೆಡಿ, ಅಲ್ಲೂ ಕೂಡ 1 ಟೈಮ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಅಲ್ಲಿಂದ ಡೈರೆಕ್ಟಾಗೆ ಮತ್ತೆ ನೀಡಲ್ ಮೇಲೆ 2 ಸತಿ ದಾರ ಸುತ್ಕೋಬೇಕು. ನೆಕ್ಸ್ಟ್ ಆರ್ಚ್ 5 ಚೈನ್ ಗ್ಯಾಪ್ ಬಿಟ್ಬಿಟ್ಟು ನೆಕ್ಸ್ಟ್ 5 ಚೈನ್ ಗ್ಯಾಪಲ್ಲಿ ಮತ್ತೆ ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳೋಣ. ಇಲ್ಲಿ ಫ್ರೆಂಡ್ಸ್ 5 ಚೈನ್ ಗ್ಯಾಪಲ್ಲಿ ಆರ್ಚ್, 5 ಚೈನ್ ಗ್ಯಾಪಲ್ಲಿ ಕುಚ್ಚು, 5 ಚೈನ್ ಗ್ಯಾಪಲ್ಲಿ ಆರ್ಚ್, 1ರಲ್ಲಿ ಕುಚ್ಚು, ಈ ರೀತಿ ಮಾಡ್ತೀವಿ. ಸೆಂಟ್ರಲ್ಲಿ ಒಂದೊಂದು 5 ಚೈನ್ ಲೆಫ್ಟ್ ಮಾಡ್ಕೋಬೇಕು. ಅಂದರೆ ಇದು ಕಂಬ ಫಿಲ್ ಮಾಡ್ತೀವಿ ಅಲ್ವಾ, ಕಂಬದ ಲೆಂತ್ ನಾವು 5 ಚೈನ್ ಬಿಡ್ತೀವಿ, 1 ಆರ್ಚ್ 1 ಕುಚ್ಚು, ಈ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. 3 ಚೈನ್ ಹಾಕೋಣ. ಸೊ ಕಂಬದ ಕೆಳಗಡೆ ಹೋಗಿ ದಾರ ತಂದು 2 ದಾರ ಸೇರಿ 1 ಮಾಡ್ಕೊಳ್ಳೋದು. ಈ ರೀತಿ ಪಿಕಾಟ್ಸ್ನ ಕಂಪ್ಲೀಟ್ ಮಾಡಿಬಿಟ್ಟು ಫ್ರೆಂಡ್ಸ್ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀನಿ. ಸೊ ಅಲ್ಲಿರೋ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡ್ಕೊಳ್ಳೋದು, ಮತ್ತು 5 ಚೈನ್ ಇರೋ ಕಡೆ ಸಿಂಗಲ್ ಕ್ರೋಶೆಸ್ ಮಾಡೋದು. ಈ ರೀತಿ ಕಾಣಿಸ್ತಾ ಇದೆ ಡಿಸೈನು. ಸಾರಿ ಮೇಲೆ ಆ ರೀತಿ ಇತ್ತು. ಸೊ ಇದಕ್ಕೆ ಸ್ವಲ್ಪ ಸ್ಟೋನ್ ಚೈನ್, ಬಾಲ್ ಚೈನ್ ಎಲ್ಲ ಹಾಕಿ ಸ್ಟಿಕ್ ಮಾಡ್ಕೋಬೋದು ಫ್ರೆಂಡ್ಸ್. ನಾನು ಬಾಲ್ ಚೈನು ಅಂಟಿಸಲ್ಲ, ಬರೀ ಸ್ಟೋನ್ ಚೈನ್ ಅಂಟಿಸಿದ್ದೇನೆ ಸೆಂಟರಲ್ಲಿ. ಅದು ಬೇಕಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಕಸ್ಟಮರ್ ಬೇಕಂದರೆ ಹಾಕ್ಕೋಬೋದು. ಓವರಾಲ್ ಈ ಥರ ಕಾಣಿಸ್ತಾ ಇದೆ. ಕುಚ್ಚು ಕಟ್ಟಿದ್ರೆ ತುಂಬ ಲುಕ್ ಬರುತ್ತೆ ಈ ಡಿಸೈನು. ಒಂದು ಬ್ರೈಡಲ್ ಸ್ಯಾರೀಸ್ ಅಂದರೆ ಮಸ್ಟ್ ಆ್ಯಂಡ್ ಶುಡ್ ಈ ಡಿಸೈನ್ನ ನಾವು ಪ್ರಿಫರ್ ಮಾಡ್ತೀವಿ. ಸೊ ನಿಮಗೆ ಸಣ್ಣ ವರ್ಕ್, ಸಣ್ಣ ಚಿಕ್ಕ ಚಿಕ್ಕ ಡಿಸೈನು, ಸೊ ಕಂಬೈನ್ ಮಾಡಿ ಒಂದು ಗ್ರ್ಯಾಂಡ್ ಲುಕ್ ಕೊಡುತ್ತೆ. ತುಂಬ ನೀಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸೊ ಇದು ಆ್ಯಕ್ಚುಲಿ ರಿಸೆಪ್ಷನ್ ಸ್ಯಾರಿನೇ ಹೇಳಿದೆ ಅಲ್ವಾ. ಸೊ ಸಕ್ಕದಾಗಿ ಕಾಣಿಸ್ತಾ ಇತ್ತು ಡಿಸೈನು. ಫಿನಿಶಿಂಗ್ ನೋಡ್ಬೋದು, ಒಂದು ರಿಂಕಲ್ ಇಲ್ದಿರ ಎಷ್ಟು ನೀಟಾಗಿ ಬಂದಿದೆ. ಸೊ ಆಲ್ಮೋಸ್ಟ್ ಫಿನಿಶಿಂಗ್ ಕೊಡೋಕ್ಕೆ ಟ್ರೈ ಮಾಡಿ. ಆ ಸ್ಟೋನ್ ಚೈನೆಲ್ಲ ಸ್ಟಿಕ್ ಮಾಡಿದ್ದೇನೆ ಫ್ರೆಂಡ್ಸ್. ಬೇಕಂದರೆ ಬಾಲ್ ಚೈನ್ ಲಾಸ್ಟ್ ಆರ್ಚಿಗೂ ನೀವು ಸ್ಟಿಕ್ ಮಾಡ್ಕೋಬೋದು. ಇದಕ್ಕೆ ಪ್ರೈಸ್ ಬಂದು 1500 ಅರೌಂಡ್ ಚಾರ್ಜ್ ಮಾಡ್ತೀವಿ. ಕಡಿಮೆ ಜಾಸ್ತಿ ಪ್ಲೇಸಸ್ ಕೂಡ ಡಿಪೆಂಡ್ ಆಗುತ್ತೆ. ನಿಮ್ಗೆ ಇಷ್ಟ ಆಗಿದೆ ಖಂಡಿತ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ತುಂಬ ಇಯರ್ಸ್ ಬ್ಯಾಕ್ ನಾನು ತೋರಿಸಿದ್ದೆ ಈ ಡಿಸೈನು, ಆ್ಯಕ್ಚುಲಿ ನಾವು ಹಾಕಿರೋದು. ಸೊ ಇವಾಗ ತೋರಿಸ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ನೀವು ಫಿನಿಶಿಂಗ್ ನೋಡ್ಬೋದು ಎಷ್ಟು ನೀಟಾಗಿದೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.